ಏನಕ್ಕ ಆಗಿದೆ ನಿಮ್ಗೆ? ಇನ್ನೇನು ಹಸ್ಬೆಂಡ್ ನಿಮ್ಮನ್ನ ನೋಡ್ಬಿಡ್ತಿದ್ರು. ಚಿರುನಾ? ಆ ಮಗು ಬಿದ್ದಾಗ ಎತ್ತಿದ ಹಸ್ಬೆಂಡೆ. ಅಲ್ಲ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಗಣಿ ಸುಬ್ಬು ಅಪ್ಪ ಅಮ್ಮನಿಗೆ ಏನೋ ಕೆಲಸ ಇತ್ತು ಅಂತ ಅವ್ರನ್ನ ನಾವೇ ಇಲ್ಲಿಗೆ ಕರ್ಕೊಂಡು ಬಂದ್ವಿ. ಅವ್ರು ನಿನ್ನೆ ರಾತ್ರಿದೇ ನಮ್ಮ ಮನೆಗೆ ಬಂದ್ರು. ಆದ್ರೆ ನೀವು ಲೇಟಾಗಿ ಬಂದ್ರಿ, ಬೆಳಗ್ಗೆನೋ ಬೇಗ ಹೊರಟ್ಬಿಟ್ರಿ. ಅದಕ್ಕೆ ನಿಮ್ಗೆ ಗೊತ್ತಾಗ್ಲಿಲ್ಲ. ದೀಪ, ನಾನು ನಿನಗೆ ಹೇಳ್ತಿದ್ನಲ್ಲ, ಒಂದು ಅಪ್ಪ ಮಗು ಇದ್ದಾರೆ, ಆ ಮಗುಗೆ ತಾಯಿಯಾಗಿರೋ ಕೆಲಸ ಮಾಡ್ತಿದ್ದೀನಿ ಅಂತ. ಆ ಮಗುನೇ ಅದು ಸಾನ್ವಿ ಅಂತ. ನಂಗೆ ಗೊತ್ತಾಯ್ತಕ್ಕ, ಅದಕ್ಕೆ ನಿಮ್ಮನ್ನು ಹೇಳ್ಕೊಂಡು ಬಂದಿತ್ತು. ಥ್ಯಾಂಕ್ಸ್ ದೀಪ. ನಾನು ನಿಮ್ಗೆ ಮೆಸೇಜ್ ಕೂಡ ಮಾಡಿದೆ, ಆದರೆ ನೀವು ನಮ್ಮ ಫೋನೇ ಚೆಕ್ ಮಾಡಿಲ್ಲ. ಈಗ ಏನು ಮಾಡೋದು? ಚಿರುಗೇನಾದರೂ ಈ ವಿಷಯ ಗೊತ್ತಾದರೆ ಅಷ್ಟೇ. ಅವನಿಗೆ ಈ ವಿಷಯನ ಹೇಳಲ್ಲ, ಬೇಡವಾ? ಬೇಡ. ಅವನಿಗೇನಾದರೂ ಈ ವಿಷಯ ಹೇಳಿದ್ರೆ ಅವ್ನು ಬೇಡ ಅಂತಾನೆ ಹೇಳ್ತಾನೆ. ಆಮೇಲೆ ಸಾನ್ವಿ ರಂಪ ಮಾಡ್ತಾಳೆ. ಅವಳಿಗೆ ಆರೋಗ್ಯ ಬೇರೆ ಸರಿ ಇಲ್ಲ. ಏನು ಮಾಡೋದು? ಅಕ್ಕ, ಸಮಯ ತುಂಬ ಮೀರೋಗಿದೆ. ಒಂದು ಕೆಲಸ ಮಾಡೋಣ, ನಾನು ನಿಮಗೆ ಮೆಸೇಜು ಫೋನ್ ಮಾಡ್ತಾ ಇರ್ತೀನಿ. ಏನಾದರೂ ಒಂದು ಮಾಡಿ ಮ್ಯಾನೇಜ್ ಮಾಡಿಬಿಡೋಣ. ಸರಿ ಬನ್ನಿ ಹೋಗೋಣ. ಎಲ್ಲಿಗೆ ಅಂತ ಕೇಳ್ಕೊಂಡು ಬರ್ತಾನೆ ಇದ್ದೀನಿ. ನೀನು ಸುಮ್ಮನೆ ಬರ್ತಾನೆ ಇದೆಯಲ್ಲ, ಏನಮ್ಮ ವಿಷಯ? ಅದು ಅಪ್ಪಾಜಿ, ನಿಮ್ಗೇನೋ ಒಂದು ವಿಷಯ ಹೇಳ್ಬೇಕಿತ್ರಿ. ಅಯ್ಯೋ, ಅದನ್ನ ಮನೆ ಹತ್ರನೇ ಹೇಳ್ಬೋದಾಗಿತ್ತಲ್ಲಮ್ಮ. ಅಂದ್ರೆ ಭಾಳ ಇಂಪಾರ್ಟೆಂಟ್ ಇತ್ರಿ. ಹೇಳಮ್ಮ. ನಾ ಹೇಳಿದ್ರ ನೀವು ಸಿಟ್ಟು ಮಾಡ್ಕೊಳಂಗಿಲ್ಲಲ್ರಿ? ಅಲ್ಲ, ನೀ ಹೇಳಿದ್ರಲ್ವಾ, ನೀನು ಹೇಳಿದ ಮಾತಿಗೆ ಸಿಟ್ಟು ಬರುತ್ತೋ ಇಲ್ವೋ ಅಂತ ನನಗೆ ಗೊತ್ತಾಗೋದು. ನೀವು ನನಗೆ ನಮ್ಮ ಅಪ್ಪ ಇದ್ದಂಗನ ರೀ. ನಿಮಗೆ ಸುಳ್ಳು ಹೇಳಾಕ ನನಗೆ ಮನಸ್ಸಿಲ್ರಿ ಅಪ್ಪಾಜಿ. ಆದ್ರೆ ಒಂದು ವೇಳೆ ನಿಮಗೆ ಯಾರಾದ್ರೂ ಮೋಸ ಮಾಡಿದ್ರೆ ಏನು ಮಾಡ್ತೀರಿ ಅಪ್ಪಾಜಿ? ಇಷ್ಟು ವರ್ಷ ನನ್ನ ವೃತ್ತಿ ಜೀವನದಲ್ಲಿ ತುಂಬ ನಿಯತ್ತಾಗಿ ನಡ್ಕೊಂಡಿದ್ದೀನಿ. ಮನೆಯಲ್ಲೂ ಅಷ್ಟೇ, ಯಾರು ಮನಸ್ಸಿಗೂ ನೋವಾಗದೇ ಇರೋ ಹಾಗೆ ಇಲ್ಲಿವರೆಗೂ ಇದ್ದೀನಿ. ನನಗೆ ಯಾರಮ್ಮ ಮೋಸ ಮಾಡ್ತಾರೆ? ಒಂದು ವೇಳೆ ನಿಮ್ಮವ್ರ ನಿಮಗೆ ಮೋಸ ಮಾಡಿದ್ರೆ? ಏನಮ್ಮ ಹೀಗೆ ಹೇಳ್ತಿದ್ಯಾ? ಹೌದ್ರಿ ಅಪ್ಪಾಜಿ, ನಿಮ್ಮಂಥ ಚಲೋ ಮನುಷ್ಯಂಗ ನೀವು ನಂಬಿರೋರು ನಿಮ್ಮ ಮನೆಯವ್ರ ನಿಮಗೆ ಮೋಸ ಮಾಡಿದ್ರೆ ಏನು ಮಾಡ್ತೀರಿ? ನೀನು ಹೇಳೋದು ಕೇಳ್ತಾ ಇದ್ರೆ ಯಾಕೋ ತುಂಬ ಗಾಬರಿ ಆಗ್ತಾ ಇದೆ ಮಗ. ಏನೋ ಸತ್ಯ ಹೇಳಬೇಕು ಅಂತಾನೆ ನೀನು ನನಗೆ ಮನೆಯಿಂದ ಇಲ್ಲಿ ತನಕ ಕರ್ಕೊಂಬಂದಿದ್ಯಾ ಅಂತ ಅನ್ನಿಸ್ತಾ ಇದೆ. ನಾನು ನಂಬಿರೋರು ನನಗೆ ಮೋಸ ಮಾಡಿದ್ದಾರೆ ಅಂದರೆ ಯಾರಮ್ಮ ಅದು? ಒಂದು ವೇಳೆ ಮಾಡಿದ್ರೆ ಏನು ಮಾಡ್ತೀರಿ? ಖಂಡಿತ ಕ್ಷಮಿಸಲ್ಲ. ನಂಬಿಕೆಗೆ ಕ್ಷಮೆ ಇದೆ, ಮೋಸಕ್ಕಲ್ಲ. ಕನಿಕಾ, ನಿನ್ನ ಮನಸ್ಸಲ್ಲಿ ನನಗೆ ಹೇಳಬೇಕು ಅಂತ ಏನೋ ಇದೆ, ಅದೇನು ಅಂತ ಹೇಳ್ಬಿಡಮ್ಮ. ಏನಮ್ಮ ಇದು? ಈ ಲೆಟರ್ ಓಪನ್ ಮಾಡಿ ನೋಡ್ರಿ ಅಪ್ಪಾಜಿ. ನಿಮ್ಮ ನಂಬಿಕೆಗೆ ಯಾರು ದ್ರೋಹ ಮಾಡ್ಯಾರಂತ ನಿಮ್ಗೆ ಗೊತ್ತಾಗ್ತದ. ನಾನು ಪೊಲೀಸ್ ಆಫೀಸರ್ ಆಗಬೇಕು ಅನ್ನೋದು ನಿಮ್ಮ ಮತ್ತೆ ಅಮ್ಮನ ಆಸೆ ಆಗಿತ್ತು. ಆದರೆ ನಾನು ಅದನ್ನು ಈಡೇರಿಸೋಕ್ಕಾಗಲಿಲ್ಲ. ಅದರಲ್ಲಿ ಸೋತೋಗ್ಬಿಟ್ಟೆ. ನಾನು ಸಾಯೋದ್ರೊಳಗೆ ನನ್ನ ಮಗ ನರಸಿಂಹ ಇನ್ಸ್ಪೆಕ್ಟರ್ ಹಾಗೆ ಆಗ್ತಾನೆ. ಅದನ್ನ ಯಾರ ಕೈಯಿಂದನೂ ತಪ್ಪಿಸಕ್ಕಾಗಲ್ಲ ಸರ್. ಇದು ನಿಮ್ಮ ಮುಂದೆ ಈ ಜಯರಾಮ ಖಾಕಿ ಮುಟ್ಟಿ ಮಾಡ್ತಿರೋ ಪ್ರತಿಜ್ಞೆ. ಅದು ನಮಗೆ ದುಡ್ಡು ಬೇಕಾಗಿತ್ತಪ್ಪ. ಪೊಲೀಸ್ ಎಕ್ಸಾಮ್ಗೆ ಅಂತ ಬುಕ್ಸ್ ತೊಗೊಂಡಿದ್ನಲ್ಲ, ಅದನ್ನೆಲ್ಲ ತೊಗೊಳಕ್ಕೆ ಮಂಜನ ಹತ್ರ ಸಾಲ ಮಾಡಿದ್ದೀನಿ. ಅದಕ್ಕೆ 1 ಲಕ್ಷ ಬೇಕಾಗಿತ್ತು. ನಾನು ಎಕ್ಸಾಮಲ್ಲಿ ಪಾಸ್ ಆಗ್ಬಿಟ್ಟೆಮ್ಮ. ಇಷ್ಟು ದಿನಕ್ಕೆ ನಾನು ಕಂಡು ಕನಸು ಇವತ್ತು ಕನಸಾಯ್ತು ನೋಡು. ಹೌದು ಮಾವ, ನರಸಿಂಹ ಹೈಯರ್ ಎಕ್ಸಾಮ್ ತಗೋಬೇಕು ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೆ ನಾನೇ ಇವ್ರನ್ನ ಕರೆಸಿದ್ದೀನಿ.
ಆದರೂ ಸತ್ಯ ಹೇಳಬೇಕಾತ್ರಿ. ಯಾಕಂದ್ರೆ ನೀವೆಲ್ರಿಗಿಂತ ಜಾಸ್ತಿ ನಂಬಿರೋ ನಿಮ್ಮ ಮಗನ ಮೋಸ ಮಾಡಿದ್ ಕೇಳಿ ನನಗ ಸಹಿಸಕ್ಕಾಗ್ಲಿಲ್ರಿ. ಆದರೂ ಅವ ಎದಕ್ಕೆ ಸತ್ಯ ಮುಚ್ಚಿಟ್ಟಾನ ಅನ್ನೋದು ಗೊತ್ತಿಲ್ರಿ. ಅದಕ್ಕೆಲ್ಲ ಕಾರಣ ಆ ಸಂಜನಾ. ನರಸಿಂಹನ ಎಕ್ಸಾಮ್ ಬರ್ದಕ್ಕಿನ ಸಂಜನಾ. ನರಸಿಂಹನ ಎಕ್ಸಾಮ್ ಪಾಸ್ ಆಗ್ಯದ ಫೇಲ್ ಆಗ್ಯದ ಅನ್ನೋದ ಆಕಿಗಷ್ಟ ಗೊತ್ತೈತ್ರಿ. ಸಂಜನಾಗೆಲ್ಲ ಗೊತ್ತಿದ್ರು ನಿಮ್ಮಿಂದ ಸುಳ್ಳಿಟ್ಟ ಆಕಿನೂ ನಿಮಗೆ ದ್ರೋಹ ಮಾಡ್ಯಾಡ್ರಿ. ಸಮಾಧಾನ ಮಾಡ್ಕೊಳ್ಳಿ ಅಪ್ಪಾಜಿ. ಏನೋ ತಪ್ಪಾಗ್ಯದ, ಆಗಿದ್ದು ಹಾತ್ ಹೋತ್ರಿ. ಅವ ಸುಳ್ಳು ಹೇಳ್ಯಾನ ಅನ್ನೋ ಸತ್ಯ ನಿಮಗೆ ಈಗರೇ ಗೊತ್ತಾತಲ್ರಿ, ಅಷ್ಟ ಸಾಕ್ರಿ. ಇನ್ನು ಮ್ಯಾಗರೆ ಅವ್ ಚಲೋದಂಗೆ ಓದಿ ಒಳ್ಳೆ ಪೊಲೀಸ್ ಹಾಕನ್ರಿ. ನೀವು ಚಿಂತೆ ಮಾಡಬೇಡ್ರಿ. ಅವ್ರು ಮಾಡಿರೋದು ಬರೀ ತಪ್ಪಲ್ಲ ಅಮ್ಮ, ಮೋಸ, ನಂಬಿಕೆ ದ್ರೋಹ. ನಾನು ಅವ್ರನ್ನ ಕ್ಷಮಿಸಲ್ಲ.